ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನಾನು ಸೇವಂತಿ ವಿಜಯ್. ಎಂದಿನಂತೆ ನಾನು ಉದ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರ ಜೊತೆ ನಾನು ಇರ್ತೀನಿ. ಇವತ್ತು ನಮ್ಮ ಜೊತೆ ವಿಶೇಷವಾಗಿ ಮಹಿಳಾ ಸಾಧಕಿಯೊಬ್ಬರು ಇದ್ದಾರೆ. ಒಂದು ಕಾಲದಲ್ಲಿ ನಾವೆಲ್ಲ ಹೇಳ್ತಾ ಇದ್ವಿ ಅಡುಗೆ ಮನೆ ಅಂದ್ರೆ ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಆ ಮಾತು ಎಲ್ಲಿದೆ ಹೇಳಿ ಸ್ನೇಹಿತರೆ? ಬಹುಶಃ ಇವತ್ತಿನ ಮಹಿಳೆಯರು ಅಂತರಿಕ್ಷ, ಬಾಹ್ಯಾಕಾಶದಿಂದ ಹಿಡಿದು ಬಸ್, ಆಟೋ, ಮೆಟ್ರೋ ಟ್ರೈನ್, ಹಾಗೆ ಸಿನಿಮಾ, ರಾಜಕೀಯ ಎಲ್ಲ ಕ್ಷೇತ್ರದಲ್ಲೂ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ. ಇವತ್ತು ಬಹುಶಃ ನಮ್ಮ ಜೊತೆಗಿರುವಂತಹ ಮಹಿಳೆ ಯಾವ ಕಾಲದಲ್ಲಿ ನಾವು ಹೇಳ್ತಾ ಇದ್ವು ಅಡುಗೆ ಮನೆ ಅಂದ್ರೆ ಹೆಣ್ಮಕ್ಳಿಗೆ ಮಾತ್ರ ಸೀಮಿತ ಅಂತ ಅಡುಗೆ ಮನೆಯನ್ನ ಇವತ್ತು ಬಿಸ್ನೆಸ್ ಮನೆಯಾಗಿ ಪರಿವರ್ತನೆ ಮಾಡಿದ್ದಾರೆ. ಕಿಚನ್ ಅಲ್ಲೇ ತಮ್ಮ ವೃತ್ತಿ ಬದುಕನ್ನ ಕಟ್ಕೊಂಡು ವರ್ಷಿಣಿ ಕಿಚನ್ ಅನ್ನುವಂತ ಒಂದು ಸಂಸ್ಥೆಯನ್ನ ಹುಟ್ಟುಹಾಕಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅಡುಗೆ ತರಬೇತಿಯನ್ನ ಕೊಡ್ತಾ ಇದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ವರ್ಷಿಣಿ ಅಂತ. ಅವ್ರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಸಾಧನೆ ಬಗ್ಗೆ ಆಗಲಿ, ಅವರ ಕಂಪನಿ ಬಗ್ಗೆ ಆಗಲಿ, ಅವರ ಒಂದು ಬಿಸ್ನೆಸ್ ಮಾಡೆಲ್ ಬಗ್ಗೆ ಅವರನ್ನೇ ಕೇಳಿ ತಿಳ್ಕೊಡೋಣ. ಮೊದಲನೇದಾಗಿ ನಾನು ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ಟು ಐಕಾನ್ಸ್ ಆಫ್ ಇಂಡಿಯನ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ನಾನು ಬಂದವರಿಗೆ ಯೂಶಲಿ ನೋಡಿದ್ರೆ ತುಂಬಾ ಬಿಸಿ ಇದ್ರೆ ಹೇಗೆ ನಡೀತಾ ಇದೆ ಕೆಲಸ? ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ತುಂಬಾ ಚೆನ್ನಾಗಿ ನಡೀತಾ ಇದೆ ಕೂಡ. ಓಕೆ, ನಾನು ಕಂಪ್ನಿ ಬಗ್ಗೆ, ಒಂದು ಬಿಸ್ನೆಸ್ ಬಗ್ಗೆ ಕೇಳೋದಕ್ಕಿಂತ ಮೊದಲು ಚಿಕ್ಕ ಒಂದು ನಿಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳ್ತೀನಿ. ಸೊ ವರ್ಷಿಣಿ ಅಂತ ನನ್ನ ಹೆಸರು. ಆ್ಯಂಡ್ ಬಾರ್ನ್ ಬಾಟಪ್ ಬೆಂಗಳೂರಲ್ಲೇ ಹುಟ್ಟು ಬೆಂಗಳೂರಲ್ಲೇ ಬೆಳೆದಿರುವಂಥವಳು. ಹಾಂ, ಎಸ್, ನಿಮ್ಮ ಬೆಂಗಳೂರಿನ ಹುಡುಗಿ. ಸೊ ಅಪ್ಪ ಅಮ್ಮ ಬೇಸಿಕ್ಲಿ ಅಮ್ಮ ಬೆಂಗಳೂರಿಯೇ, ಡ್ಯಾಡಿ ಫ್ರಮ್ ಆಂಧ್ರ. ಸೊ ನಾನು ದೊಡ್ಡ ಮಗಳು, ಫಾಲೋಡ್ ಬೈ 2 ಸಿಸ್ಟರ್ಸ್. ಒನ್ ಸಿಸ್ಟರ್ ಬಂದು ಹೇಮಲತಾ ಅಂತ, ಇನ್ನೊಬ್ಳು ಐಶ್ವರ್ಯ ಅಂತ. ಶಿ ಈಸ್ ನೋ ಮೋರ್. ಡ್ಯಾಡಿ ಮಮ್ಮಿ ರಿಲೇಷನ್ ಮ್ಯಾರೇಜ್ ಆದ್ರಿಂದ ಸ್ವಲ್ಪ ನನ್ನ ಸಿಸ್ಟರು ಅಬ್ನಾರ್ಮಲಿಟಿ ಇದ್ಲು. ಶಿ ವಾಸ್ ನೋ ಮೋರ್. ಇನ್ನೊಂದು ಸಿಸ್ಟರ್ ಇದ್ದಾರೆ, ಸ್ವಲ್ಪ ಇನ್ನೋಸೆಂಟು. ಫ್ಯಾಮ್ಲಿಯಲ್ಲಿ ನಾನೇ ದೊಡ್ಡ ಮಗಳು. ಸೊ ಅಮ್ಮ ಸ್ವಲ್ಪ ಧೈರ್ಯವಾಗಿ ಬೆಳಿಬೇಕು, ಗಂಡ್ಮಕ್ಳು ಯಾರೂ ಇಲ್ಲ, ನೀನೇ ಮುಂದೆ ಫ್ಯಾಮ್ಲಿನ ನೋಡ್ಕೋಬೇಕು, ಧೈರ್ಯವಾಗಿ ಬೆಳೆಸಿದ್ರು ನಮ್ಮಮ್ಮ ಮಾಡಿರೋದು. ಏನೇ ಆದರೂ ಸುಳ್ಳು ಹೇಳಬೇಡ, ಸತ್ಯ ಹೇಳು. ಎಸ್ಪೆಷಲಿ ತಾಯಿ ಹತ್ರ ಮತ್ತು ಗಂಡನ ಹತ್ರ ಅಪ್ಪಿ ತಪ್ಪಿನೂ ಸುಳ್ಳು ಹೇಳಬೇಡ ಅನ್ನೋದು ಕಲಿಸ್ಕೊಟ್ರು. ಸೊ ಅದೇ ಥರ ನಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾವೊಂದು ಸಂಪ್ರದಾಯ ನೋಡೋಕೆ ಹೋದರೆ ಮೊದಲಿಂದನೂ ಇದೆ, ಅಡುಗೆ ಮನೆ ಅಂದ್ರೆ ಮಹಿಳೆಯರು, ಅಡುಗೆ ಮನೆ ಅಂದರೆ ಮಹಿಳೆಯರೇ ಚೆನ್ನಾಗಿ ಮಾಡೋದು ಅಂತ ಇದೆ. ನಿಮಗೆ ಯಾವಾಗ ಅಡುಗೆ ಮನೆ ಅಭಿರುಚಿ ಬಂತು ಅಂತ, ನೀವು ಯಾವಾಗ ಈ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡ್ರಿ ಅಂತ? ಫ್ರಮ್ ದ ಡೇ ಒನ್ ನನಗೆ ಅಡುಗೆ ಅಂದರೆ ಬಹಳ ಇಷ್ಟ. ಆವಾಗ ಆ್ಯಕ್ಚುಲಿ ಇಷ್ಟೊಂದು ಚಾನೆಲ್ಸು, ಟಿ ವಿ ಪ್ರೋಗ್ರಾಮ್ಸು ಇರಲಿಲ್ಲ. ನ್ಯಾಷನಲ್ ಚಾನೆಲ್ ಒಂದೇ ಇದ್ದಿದ್ದು. ಶುಕ್ರವಾರ ಗುರುವಾರ ಬಂದರೆ 5 ಭಾಷೆಯ ಹಾಡುಗಳು ಬರ್ತಿತ್ತು. ಕನ್ನಡ ಹಾಡು ಯಾವಾಗಪ್ಪ ಬರುತ್ತೆ ಅಂತ ಕಾಯ್ಕೊಂಡು ನಿಂತ್ಕೊತಾ ಇದ್ವಿ. ಸೊ ಆ ಥರ ಇತ್ತು. ಆವಾಗವಾಗ ಅಡುಗೆ ಪ್ರೋಗ್ರಾಮ್ಗಳು ಬರ್ತಿತ್ತು. ಅದು ನೋಡಿ ನಾನು ಮನೇಲಿ ಏನೋ ಮಾಡಬೇಕು ಅಂತ. ನೀವು ಅನ್ಕೊತಿರ್ತೀರ ನಾನು 8th 9th 10th ಅಲ್ಲ, LKG UKG ಮಗು. ಸೊ ಆವಾಗ್ಲೇ ಶುರು ಮಾಡ್ತಾ ಇದ್ದೆ. ಅಂದರೆ ಏನೋ ಮನೇಲಿರೋದನ್ನೇ, ಅಮ್ಮ ಅಪ್ಪ ಬಿಸ್ನೆಸ್ಸು. ಸೊ ಮನೇಲಿ ಬಿಟ್ಟು ಹೋಗ್ಬಿಡ್ತಾಯಿದ್ರು, ಬೀಗ ಹಾಕ್ಕೊಂಡು ಬಿಟ್ಟು ಹೋಗ್ಬಿಡ್ತಾಯಿದ್ರು. ನಮ್ಮದೇ ರಾಜ್ಯ. ಸೊ ಏನು ಸಿಗುತ್ತೋ ಅದರಲ್ಲಿ ಎಲ್ಲ ಮಾಡಿ ತಿಂದು ಅವ್ರು ಬರೋಷ್ಟರಲ್ಲಿ ಗೊತ್ತಿಲ್ದಿರೋ ಡಸ್ಟ್ಬಿನ್ ಹಾಕ್ಬಿಟ್ಟು ಮುಚ್ಚಿಟ್ಬಿಡೋದು. ಬೈತಾರಲ್ವ ಇನ್ನು ಹಾಳು ಮಾಡಿದರೆ. ಸೊ ಆ ಥರ ಅಂದರೆ ಕ್ವಾಂಟಿಟಿಗೆ ಇಷ್ಟೇ ಮಾಡ್ತಿದ್ವಿ ಮಕ್ಕಳಲ್ವ. ಸೊ ಆ ಥರ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆಮೇಲೆ ಹ್ಯಾಸ್ ಮಾಮ್ ಇಸ್ ವೆರಿ ಬ್ಯುಸಿ. ಅಮ್ಮ ಹೇಳ್ತಿದ್ರು ಅನ್ನಕ್ಕೆ ಹಿಂಗೆ ಇಟ್ಬಿಡು, ನಾನು ಬರೋಷ್ಟರಲ್ಲಿ ಅಟ್ಲೀಸ್ಟ್ ಅನ್ನ ಮಾಡಿಡು, ನಾನು ಬಂದು ಸಾರು ಮಾಡ್ತೀನಿ. ಬಿಕಾಸ್ ಮಾಮ್ ಇಸ್ ಅ ಬಿಸ್ನೆಸ್ ವುಮನ್. ಡ್ಯಾಡಿ ಮಮ್ಮಿ ಇಬ್ಬರು ಬಿಸ್ನೆಸ್ಸಲ್ಲಿ ಇರೋದ್ರಿಂದ ತುಂಬ ಬ್ಯುಸಿ ಶೆಡ್ಯೂಲ್ ಇರ್ತಿತ್ತು ಅವ್ರಿಗೆ. ಸೊ ಅವಾಗ ಏನು ಮಾಡ್ತಿದ್ದೆ ಅಂದರೆ ಅನ್ನಕ್ಕಿಡು ಅಂತಿದ್ರು. ಸೊ ಅನ್ನಕ್ಕೆ ಇಟ್ಬಿಡ್ತಾ ಬೇಳೆ ಇಟ್ಬಿಡು, ಆಮೇಲೆ ಬೇಳೆ ಇಟ್ಬಿಡು, ಹಿಂಗೆ ಇಟ್ಬಿಡು, ಈ ತರಕಾರಿ ಕಟ್ ಮಾಡಿಡು. ಅಮ್ಮ ಬಂದ್ಬಿಟ್ಟು ಸಾರು ಮಾಡೋದು, ಪಲ್ಯ ಮಾಡೋದು ಆ ಥರ ಮಾಡ್ತಿದ್ರು. ಸೊ ಹ್ಯಾಸ್ ಐ ಟೋಲ್ಡ್, ಮನೆಗೆ ದೊಡ್ಡ ಮಗಳು, ಆ ಥರ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೆ. ಆ್ಯಂಡ್ ಐ ಆಮ್ ವೆರಿ ಕ್ಯೂರಿಯಸ್ ಇಟ್ ಅನ್ ಫುಡ್. ಆಮೇಲೆ ಸ್ಪೆಸಿಫಿಕ್ ಆಗಿ ನನಗೆ ಏನಂದರೆ ನನ್ನ ತಟ್ಟೆ ಚೆನ್ನಾಗಿರಬೇಕು, ಓಕೆ, ಕ್ಲೀನಾಗಿರಬೇಕು ಏರಿಯಾ. ತಟ್ಟೆ ಸ್ವಲ್ಪ ಸೀಳ್ಬಿಟ್ಟಿರೋದು ಅಥವಾ ಹಳೆ ತಟ್ಟೆ ನಾನು ತಿಂತಿರ್ಲಿಲ್ಲ. ಬಟ್ ಡೇ ಒನ್ನಿಂದ ಅದು ಮೇ ಬಿ ಜನ್ಮದಲ್ಲಿ ಏನಾಗಿದ್ನೋ ಗೊತ್ತಿಲ್ಲ, ಏನಾದರೂ ರಾಣಿ ಆಗ್ಬಿಟ್ಟಿದ್ನೇನೋ ಅದೇ ಬುದ್ಧಿ. ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ, ರಾಣಿ ಕಡೆ ನೀನು ಅದನ್ನು ತಿನ್ನಲ್ಲ ಅಂತಿರ್ತೀಯ ಅಂತ. ಸ್ಪೆಷಲ್ಲು ತಟ್ಟೆ ಇರಬೇಕು, ನೀಟಾಗಿ ಜೋಡಿಸಿರ್ಬೇಕು, ಜಾಸ್ತಿ ಇರಬಾರ್ದು, ಕಮ್ಮಿ ಇರಬಾರ್ದು.
ಆ ಚಿಕ್ಕ ವಯಸ್ಸಿನಲ್ಲೇ ಹಂಗೆ ಜೋಡಿಸ್ಕೊಂಡು ತಿನ್ನೋದು ಅಂದರೆ ಬಹಳ ಇಷ್ಟ ಇರ್ತಿತ್ತು. ಆಮೇಲೆ ಮದುವೆ ಊಟ ಅಂದರೆ ಬಹಳ ಇಷ್ಟ ನನಗೆ. ಇದು ವೆರೈಟಿ ಆಫ್ ಐಟಮ್ಸ್ ಇಟ್ಟಿರ್ತಾರೆ. ಮದುವೆ ನಮ್ಮ ಅಮ್ಮ ಅವರು 6 ಜನ ಅಕ್ಕ ತಂಗಿರು, 4 ಜನ ಅಣ್ಣ ತಮ್ಮಂದಿರು. ಸೊ ಅವ್ರ ಮಕ್ಕಳು ಅವ್ರ ಮದುವೆಗಳು ಹೋಗೋದು ಫಸ್ಟ್ ಊಟಕ್ಕೆ ಕೂತ್ಕೊಳ್ಳೋದು ನಾನೇ. ಯಾಕಂದರೆ ಐ ಲೈಕ್ ಟು ಸಿ ಸೋ ಮೆನಿ ರೆಸಿಪೀಸ್ ಆನ್ ದ ಲೀಫ್. ಅಷ್ಟು ತಿನ್ನೋದು ಕಮ್ಮಿ, ಬಟ್ ನೋಡಿ ಖುಷಿ ಪಡ್ತಿದ್ದೆ, ತಿಂತಿದ್ದೆ. ಸೊ ದಟ್ ಐ ಯೂಸ್ ಟು ಎಂಜಾಯ್. ಸೊ ಮಾಡ್ತಾ ಮಾಡ್ತಾ ಅಮ್ಮ ಹೇಳ್ತಾ ಹ್ಯಾಸ್ ಐ ವಾಸ್ ದೊಡ್ಡ ಮಗಳದ್ರಿಂದ ಅಮ್ಮ ಹಬ್ಬಕ್ಕೆ ಹಿಂಗೆ ಅಮ್ಮ ಬಾಯಲ್ಲಿ ಹೇಳ್ತಿದ್ರೆ ನಾನು ಹೋಗಿ ಮಾಡ್ಬಿಡ್ತಾ ಇದ್ದೆ. ಎಸ್ 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 ತರಕಾರಿ ಹೆಚ್ಚೋದಾಗಿರ್ಬೋದು ಅಂತ ಕಲ್ತು ನಾವು ನೋಡಿ ಒಂದು ಹಂತಕ್ಕೆ ಕಲ್ತಿರ್ಬೋದು. ಬೇಸಿಕ್ ಅಡುಗೆನ ನಿಮ್ಮ ಮಕ್ಕಳು ಆಲ್ರೆಡಿ ಕಲ್ತ್ಕೊಂಡಿರ್ತಾರೆ. ಸೊ ನಿಮಗೆ ಆ ಥರ ಹೆಂಗೆ ಸ್ಟಾರ್ಟ್ ಆಯ್ತು ಅಂತ ನೀವು ಹೇಳ್ತಾ ಇದ್ರಿ, ನಾನು LKG ಇಂದಲೇ ಸ್ಟಾರ್ಟ್ ಮಾಡಿದೆ ಅಂತ. ಸೊ ಅಮ್ಮ ಕೆಲಸಕ್ಕೆ ಹೋಗ್ತಿದ್ರು ಅಂತ ನಿಮ್ಗೆ ಎಲ್ಲ ಹೇಳ್ಕೊಟ್ಟವ್ರು ಯಾರು ಅಂತ, ಅಂದ್ರೆ ನೀವೇನೋ ಒಂದು ಪ್ರಯೋಗ ಮಾಡ್ಕೊಂಡು ಕಲ್ತ್ರೆ ಟೈಮಲ್ಲಿ ಇಂಟ್ರೆಸ್ಟ್ ಬಂತ? ಅಂದರೆ ಅಮ್ಮ ಊರಲ್ಲಿ ಹೇಳ್ತಿದ್ರು, ಯಾವತ್ತು ಫಿಸಿಕಲಿ ಇಷ್ಟೇ ಕೊಬ್ಬರಿ ಹಾಕಬೇಕು, ಇಷ್ಟೇ ಸಾರಿನ ಪುಡಿ ಹಾಕಬೇಕು, ಇಷ್ಟೇ ಮೆಣಸಿನ ಪುಡಿ ಹಾಕಬೇಕು ಅಂತ ಯಾವತ್ತೂ ಹೇಳ್ಕೊಟ್ಟಿಲ್ಲ. ಹೇಳ್ತಿದ್ರು, ನೋಡೆ 4 ಟೊಮೆಟೊ ಇಡು ಆಯ್ತಾ, ಇದಿಷ್ಟು ಹಾಕು ಅದಷ್ಟು ಹಾಕು, ನಾವು ಇಷ್ಟು ಜನ ಇದೀವಲ್ಲ ಉಪ್ಪು ಇಷ್ಟು ಹಾಕ್ಬಿಡು ಅಂತಿದ್ರು. ಅಮ್ಮ ಹಂಗೆ ಹೇಳ್ಬಿಡ್ತಿದ್ರೆ ಹಿಂಗೆ ಮಾಡಿಬಿಡ್ತಿದ್ದೆ. ಸೊ ಲೈಕ್ ಬಂದು ಅಮ್ಮ ತಿಂದ್ಬಿಟ್ಟು ಚೆನ್ನಾಗೇ ಮಾಡಿದ್ಯಾ, ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂತ ಹೇಳ್ತಿದ್ರು. ಸೊ ಇಷ್ಟು ಇಂಪ್ರೂವೈಸ್ ದೋಸ್ ಥಿಂಗ್ಸ್. ಆಮೇಲೆ ಬರ್ತಾ ಕಾಲೇಜ್ ಡೇಸಲ್ಲಿ ಲೈಬ್ರರಿಯಲ್ಲಿ ಈ ಕುಕ್ ಬುಕ್ಸ್ ಕುತ್ಕೊಂಡು ಓದ್ತಾ ಇದ್ದೆ, ಮನೆ ತೊಗೊಂಬರ್ತಿದ್ದೆ. ಅಡುಗೆ ಪುಸ್ತಕ ಮನೆ ತೊಗೊಂಬಂದು ನಾರ್ತ್ ಇಂಡಿಯನ್ ಎಲ್ಲ ಅಮ್ಮನಿಗೆ ಗೊತ್ತಿರಲಿಲ್ಲ. ಶಿ ಈಸ್ ವೆರಿ ಗುಡ್ ಇನ್ ಸೌತ್ ಇಂಡಿಯನ್. ಸೊ ನಾರ್ತ್ ಇಂಡಿಯನ್ ಬುಕ್ಸ್ ತರೋದು, ರೋಟಿ, ಕುಲ್ಚಾ, ಈ ಪಾಲಕ್ ಪನ್ನೀರು ಇವಾಗ ಕಾಮನ್ನು ನಿಮಗೆಲ್ಲ, ಆವಾಗ ರೇರು. ಸೊ ಅದನ್ನೆಲ್ಲ ನಾನು ತಂದು ಮಾಡೋದು. ಅಮ್ಮ ಮಾಡ್ತೀನಿ ಅಂದರೆ ಶಿ ಈಸ್ ಟು ಎಂಕರೇಜ್ ಆಲ್ವೇಸ್. ನಮ್ಮಮ್ಮನೇ ನನಗೆ ಫಸ್ಟ್ ಇನ್ಸ್ಪಿರೇಷನು, ಬೆಸ್ಟ್ ಮದರ್ ಅಂತಲೇ ಹೇಳ್ಬೋದು. ಎಲ್ಲ ಯಾವುದೇ ಒಂದು ಕೆಲಸ ಮಾಡಿದ್ರು ನಾನು, ಅಮ್ಮ ಇದು ಮಾಡ್ತೀನಿ ಅಂದರೆ ಮಾಡಮ್ಮ, ಅಮ್ಮ ಇದು ಮಾಡ್ತೀನಿ ಅಂದರೆ ಮಾಡಮ್ಮ, ಅಮ್ಮ ಈ ಕ್ಲಾಸ್ಗೆ ಹೋಗ್ತೀನಿ, ಅಮ್ಮ ಈ ಕೋರ್ಸ್ ಮಾಡ್ತೀನಿ, ಅಮ್ಮ ಇದೇನೋ ಮಾಡ್ತೀನಿ, ಏನು ಮಾಡಿದ್ರು ಯಾವತ್ತೂ ನನಗೆ ಬೇಡ ಅಂತ ಹೇಳಿಲ್ಲ. ಹೆಣ್ಮಗು ಅಂತ ನೀನು ಕಮ್ಮಿ ಆ ಥರ ಮಾತುಗಳು ಯಾವತ್ತೂ ಆಡಿಲ್ಲ. ಒಂದೇ ಹೇಳ್ತಿದ್ದು, ಧೈರ್ಯವಾಗಿರು, ಸುಳ್ಳು ಹೇಳಬೇಡ, ಓಕೆ, ಬಿ ಅ ಪ್ರೊಫೆಷನಲ್, ಯಾವುದ್ರಲ್ಲಿ ಇರ್ತೀರೋ ಅದನ್ನು ಪುಟ್ ಯುವರ್ ಹಾರ್ಟ್ ಆ್ಯಂಡ್ ಸೋಲ್ ಅಂತ ಹೇಳ್ತಿದ್ರು. ಸೊ ಅಮ್ಮ ಹೇಳಿರೋ ಮಾತುಗಳು ನನಗೆ ಬಹಳ ಇನ್ಸ್ಪೈರ್ ಆಯಿತು. ಅಂದರೆ ಐ ರೆಸ್ಪೆಕ್ಟ್ ಮೈ ಮದರ್ ಎ ಲಾಟ್. ನಾನು ನನ್ನ ಹಿಂದುತ್ವ, ನನ್ನ ಸನಾತನ ಧರ್ಮ, ಅದಕ್ಕೆ ಬಹಳ ರೆಸ್ಪೆಕ್ಟ್ ಕೊಡ್ತೀನಿ. ಸೊ ಪೇರೆಂಟ್ಸ್ಗೆ ನಾನು ಗೌರವ ಮತ್ತು ಮರ್ಯಾದೆ ಬಹಳಷ್ಟು ಕೊಡ್ತೀನಿ. ಸೊ ಅಮ್ಮ ಹೇಳಿದ ಮಾತುಗಳು ನನಗೆ ತುಂಬ ಸೀರಿಯಸ್ ಆಗಿ ತೊಗೊತಿದ್ದೆ. ಹಾಗೆ ಐ ಹ್ಯಾಡ್ ಅ ಪ್ಯಾಷನ್ ಇನ್ ಫುಡ್ ದಟ್ ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲ ಅದು ಪ್ಯಾಷನ್ ಇದೆ ಅನ್ನೋ ವಿಷಯ ಗೊತ್ತಿಲ್ಲ. ಬಟ್ ಐ ಟು ಕುಕ್ ವೆರಿ ನೈಸ್. ಐ ನೆವರ್ ಎಕ್ಸ್ಪೆಕ್ಟೆಡ್. ಆ್ಯಕ್ಚುಲಿ ಮಾಡ್ತೀನಿ ಅಂತಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಫ್ರ್ಯಾಂಕಾಗಿ ಹೇಳಬೇಕು ಅಂತ ಹೇಳಿದ್ರೆ ಐ ಆಮ್ ನಾಟ್ ಅ ಗುಡ್ ಸ್ಟೂಡೆಂಟ್ ಅಟ್ ಆಲ್. ಅಂದರೆ ಓದ್ತಿರ್ಲಿಲ್ಲ ನಾನು, ಜಸ್ಟ್ ಪಾಸಿಂಗ್ ಮಾರ್ಕ್ಸ್. ಅಂದರೆ ಏನು ಹೇಳೋರು ಅಂದರೆ, ಅಮ್ಮ ವಿ ಬಿಲಾಂಗ್ಸ್ ಟು, ಅಂದರೆ ನಾವು ಒಂದು ವೈಶ್ಯ ಕಮ್ಯುನಿಟಿಗೆ ಬರ್ತೀವಿ, ನನ್ನ ಮಗಳು ಮದುವೆ ಮಾಡಿ ಕಳಿಸ್ತೀನಿ, ನಾನು ಕೆಲಸಕ್ಕೆಲ್ಲ ಕಳಿಸಲ್ಲ. ನಾನು ಯೋಚನೆ ಮಾಡ್ತಿದ್ದೆ, ಅಂದರೆ ವೆರಿ ಇನ್ನೋಸೆಂಟ್, ನನ್ನ ಬಗ್ಗೆ ನಾನು ಹೇಳ್ಕೋಬೇಕು ಅಂದರೆ ಕೆಲಸ ಕಳಿಸಲ್ಲ. ಏನಕ್ಕೆ ಕಷ್ಟಪಟ್ಬಿಟ್ಟು ನಾನು ಇಷ್ಟೊಂದು ಪರ್ಸೆಂಟೇಜ್ ತೊಗೊಬೇಕು, 90% ತೊಗೊಂಡ್ರೆ ಹುಡುಗ ಏನು ಡೌರಿ ಕಮ್ಮಿ ತೊಗೊತಾನ? ಇಲ್ಲ ತಾನೆ, ಅವ್ನು ತೊಗೊಳೋ ಡೌರಿ ಅವ್ನು ತೊಗೊಂತಾನೆ. ನಾನೇನು ಕಷ್ಟಪಟ್ಟು ಇಷ್ಟುದ್ದ ಮದುವೆ ಆಗಬೇಕು, ಇಷ್ಟುದ್ದ ಪರ್ಸೆಂಟೇಜ್ ಓದಿ ರಾತ್ರಿ ಹಗಲು ಓದಲಿ, ನಾನು ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿ ಆ ಥರ ಏನಾದರೂ ಒಂದು ದೊಡ್ಡ ಇದಿದ್ರೆ ಹೆಂಗೋ ಮದುವೆ ಮಾಡಿಕೊಡ್ತಾರೆ. ಏನಕ್ಕೆ ಕಷ್ಟಪಟ್ಟು ಓದ್ಬಿಟ್ಟು ಸುಮ್ಮನೆ ಎನರ್ಜಿ ವೇಸ್ಟ್ ಮಾಡಿ ಓದ್ತಾ ಇರಲಿಲ್ಲ ನಾನು. ಒಂದು ದಿವಸ ಮುಂದೆ ಹೋಗ್ಬಿಟ್ಟು ಸಾಕು, ಬರೆಯೋದು ಅಷ್ಟೇ. ನಾನು ಕೌಂಟ್ ಮಾಡ್ತಾ ಇದ್ದೆ, 45-50 ಬಂದರೆ ಸಾಕು, ಜಾಸ್ತಿ ಏನಕ್ಕೆ ಬರೆಯೋದು, ಪಾಪ ಬೇರೆಯವ್ರದ್ದು ಬರಲಿ ಅಂತ ಬಿಟ್ಬಿಡ್ತಾ ಇದ್ದೆ. ನಾನು ಹಂಗಲ್ಲ, ಬಿಕಾಸ್ ಅಮ್ಮ ಹೇಳ್ತಿದ್ರಲ್ಲ ಮದುವೆ ಮಾಡಿ ಕಳಿಸ್ತೀನಿ, ಜಾಬ್ ಕಳ್ಸಲ್ಲ ಅಂತ. ಸೊ ನನ್ನ ಮೈಂಡಲ್ಲಿ ಏನಿತ್ತು, ನಾನು ಜಾಬ್ಗೆ ಹೋಗಲ್ಲ, ನನಗೆ ಜಾಸ್ತಿ ಮಾರ್ಕ್ಸ್ ಬೇಡ, ಮದುವೆ ಮಾಡಿ ಕಳಿಸ್ತಾರೆ ಸಾಕು, ಪಾಸಿಂಗ್ ಮಾರ್ಕ್ಸ್. ಸೊ ದಿಸ್ ವಾಸ್, ಬಟ್ ಅದರ್ ಆಕ್ಟಿವಿಟೀಸ್ ಅಲ್ಲೇ ವಾಸ್ ನಂಬರ್ 1. ನಮ್ಮ ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ, ಒಂದು ರಂಗೋಲಿ ಕಾಂಪಿಟೇಷನ್ ಐ ಗಾಟ್ ಅ ಫಸ್ಟ್ ಪ್ರೈಸ್, ಕುಕ್ಕಿಂಗ್ ಕಾಂಪಿಟೇಷನ್ ಐ ಗಾಟ್ ಅ ಫಸ್ಟ್ ಪ್ರೈಸ್, ಇಕೆಬಾನ ಐ ಗಾಟ್ ಅ ಫಸ್ಟ್ ಪ್ರೈಸ್, ಟಗ್ ಆಫ್ ವಾರ್ ಫಸ್ಟ್ ಪ್ರೈಸ್, ಶಾರ್ಟ್ ಪುಟ್ ಸೆಕೆಂಡ್ ಪ್ರೈಸ್ ಬಂದಿತ್ತು. ಆ ಥರ ಐ ಹ್ಯಾವ್ ಅ ಹ್ಯೂಜ್ ಪ್ರೈಸಸ್. ಕಲ್ಚರ 10th ಇರ್ಬೋದು, 8th 9th ಇರ್ಬೋದು.
ಸೊ PUC ಅಲ್ಲಿ ಇರ್ಬೋದು ಆ ಥರ ಅದರಲ್ಲಿ ಆ್ಯಕ್ಟಿವಿಟೀಸಲ್ಲಿ ವಾಸ್ ವೆರಿ ಗುಡ್ ಎಕ್ಸೆಪ್ಟ್ ಎಜುಕೇಷನ್, ಬಿಕಾಸ್ ಈ ಥಾಟ್ ಪ್ರೋಸೆಸ್ ನನ್ನಲ್ಲಿ ಇರೋದ್ರಿಂದ ನಾನು ಅಷ್ಟು ಎಜುಕೇಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಿಲ್ಲ. ಬಟ್ ಅದರ್ ಥಿಂಗ್ಸ್ ಐ ವಾಸ್ ವೆರಿ ಗುಡ್. ಇವತ್ತು ಕೂಡ ನಮ್ಮ ಕಾಲೇಜಲ್ಲಿ ನನ್ನ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ನಮ್ಮ ಪ್ರಿನ್ಸಿಪಲ್ಲು. ಸೊ ಓದಿದ್ರು ನೋಡು ಅವಳು, ಶಿ ವಾಸ್ ನಾಟ್ ಗುಡ್ ಅನ್ ಅಕಾಡೆಮಿಕ್ಸ್ ಬಟ್ ಶಿ ವಾಸ್ ಗುಡ್ ಅನ್ ಅದರ್ ಆ್ಯಕ್ಟಿವಿಟೀಸ್. ನಾವು ಶಿ ಇಸ್ ಸೋ ಫೇಮಸ್, ಸೊ ಇದು ಅಂತ ಹೇಳ್ತಾ ಇರ್ತಾರೆ. ಸೊ ಎಜುಕೇಷನ್ ಜೊತೆ ಅದರ್ ಆ್ಯಕ್ಟಿವಿಟೀಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿಂದ ಈ ವರ್ಷಿಣಿ ಅಂತ ಈ ಒಂದು ಸಂಸ್ಥೆ ಹೆಂಗೈತೆ ಅಂತ ಬಹುಶಃ ನಾನು ನಿಮ್ಗೆ ನೋಡಿದಾಗ ಅಂದ್ಕೊಂಡೆ ತುಂಬಾ ಡ್ರೀಮ್ ಆಗಿ ಕಟ್ಟಿರೋ ಸಂಸ್ಥೆ ಅಂತ ಅಂದ್ಕೊಂಡೆ. ಬಹುಶಃ ನೀವು ಹೇಳಿದಾಗ ಗೊತ್ತಾಯ್ತು ಎಲ್ಲೋ ಒಂದ್ ಕಡೆ ಹಾಬಿ ಅಪ್ಪಿ ಒಂದು ಪ್ರೊಫೆಷನ್ ವೃತ್ತಿಯಾಗಿ ತಗೊಂಡ್ಬಿಟ್ಟಿದ್ದೀರಾ. ಸೊ ಇದೆಲ್ಲ ಹೇಗೆ ಸ್ಟಾರ್ಟ್ ಆಯ್ತು ಅಂತ ವರ್ಷಿಣಿ ಅನ್ನೋದು ಯಾವಾಗ? ಆ್ಯಕ್ಚುಲಿ ಇದೆಲ್ಲ ಆಯಿತು. ನಾನು ಹೇಳಿದ್ನಲ್ಲ, ಮದುವೆಗೆ ಮುಂಚೆ ಸಾಕಷ್ಟು ಬಿಸ್ನೆಸ್ ಮಾಡಿದ್ದೆ. ವಿ ಆರ್ ಇನ್ ಟು ದ ಬಿಸ್ನೆಸ್ ಬ್ಯಾಕ್ಗ್ರೌಂಡ್. ನನಗೆ ಏನಾದರೂ 10th ಸ್ವಲ್ಪ ಅನ್ಸೋದು ಸ್ಟಾರ್ಟ್ ಆಯಿತು, ಪೇರೆಂಟ್ಸ್ನ ದುಡ್ಡು ಕೇಳಬೇಕಾ, ಖರ್ಚಿಗೆ ಒಂದು ಪಾನಿಪುರಿಗೆ ಅದನ್ನೆಲ್ಲ ಕೇಳಬೇಕಾ. ಅವಾಗ ಇನ್ನೇನು ಪ್ಯಾಷನ್ ಇತ್ತು, ಬರೀ ಪಾನಿಪುರಿ ತಾನೇ ನಮಗಿದ್ದಿತ್ತು. ಸೊ ಕೇಳಬೇಕಾ ಅನ್ನೊಂದು ನನ್ನ ಮನಸ್ಸಲ್ಲಿ ಇತ್ತು. ಆವಾಗ ಏನು ಮಾಡ್ತಿದ್ದೆ, ಒನ್ ಐ ವಾಸ್ ಇನ್ PU ನಾನು ಅಪ್ ಟು 8, 9, 10th ಟ್ಯೂಷನ್ಸ್ ತೊಗೊತಿದ್ದೆ. ಆಮೇಲೆ ಐ ವಾಸ್ ಗುಡ್ ಇಟ್ ಮೆಹಂದಿ ಕೋರ್ಸ್ ಮಾಡಿದ್ದೆ, ಮೆಹಂದಿ ಕ್ಲಾಸಸ್ ತೊಗೊತಾ ಇದ್ದೆ, ಟ್ಯೂಷನ್ಸ್ ತೊಗೊತಾ ಇದ್ದೆ. ಆ್ಯಂಡ್ ಸ್ಯಾರಿ ರೇಪಿಂಗ್ ಕ್ಲಾಸ್, ಅಂದರೆ ಸೀರೆ ಉಡುವ ಕ್ಲಾಸ್. ಹೆಣ್ಮಕ್ಳಿಗೆ ಎಷ್ಟು ಜನ ಸೀರೆ ಉಡಕ್ಕೆ ಬರುತ್ತೆ ಅಲ್ವಾ? ಸೊ ಸೀರೆ ಉಡ್ಸೋಕೆ ಕೂಡ ಕಲಿಸ್ಕೊಡ್ತಾ ಇದ್ದೆ. ಆಮೇಲೆ ಬ್ಯೂಟಿಷಿಯನ್ ಕೋರ್ಸ್, ಅಂದರೆ ಸರ್ವಿಸ್ ಕೊಡ್ತಿರ್ಲಿಲ್ಲ, ಹೋಗಿ ಯಾರಿಗೂ ನಾನು ಫೇಶಿಯಲ್ ಅಥವಾ ಮೇಕಪ್ ಮಾಡ್ತಿರ್ಲಿಲ್ಲ, ಹೇಳ್ಕೊಡ್ತಾ ಇದ್ದೆ. ಹಾಂ, ಸೊ ಐ ಆಮ್ ಗುಡ್ ಇನ್ ಟೀಚಿಂಗ್. ಸೊ ನಾನೇನು ಮಾಡ್ತಿದ್ದೆ, ಮದುವೆ ಮುಂಚೆ ಇದೆಲ್ಲ ಕ್ಲಾಸಸ್ ತೊಗೊತಿದ್ದೆ. ನಮ್ಮಮ್ಮ ಹೇಳ್ತಿದ್ರು, ನನ್ನ ಹತ್ರನೇ ಅಷ್ಟೊಂದು ಇರಲ್ಲ ಕಣ, ನಿನ್ನ ಹತ್ರ ಎಷ್ಟೊಂದು ದುಡ್ಡು ಇರುತ್ತೆ ಅಂತ. ಸೊ ಕಾಲೇಜಿಂದ ಬಂದು ಇದೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ಕೊತಾ ಇದ್ದೆ. ಸೊ ಹಂಗೆ ಮಾಡಿಕೊಂಡು ದೆನ್ ಫೈನಲಿ ಏನು ಬೇಡಮ್ಮ ಮದುವೆ ಮಾಡಬೇಕು ಅಂತಿದ್ದೀವಿ, ಗಪ್ ಚುಪ್ ಗೆಟ್ ಲಾಸ್ಟ್ ಅಂತ ಹೇಳಿದ್ರು. ಸೊ ಐ ಗಾಟ್ ಮ್ಯಾರಿಡ್, ಮದುವೆ ಆಯಿತು. ಆ್ಯಂಡ್ ಐ ವಾಸ್, ಹ್ಯಾಸ್ ಐ ಟೋಲ್ಡ್ ಯು, ವೆರಿ ಪ್ಯಾಷನ್ ಅಬೌಟ್ ಫುಡ್ ಆ್ಯಂಡ್ ಬಿಸ್ನೆಸ್ ಮಾಡಿರೋಳಲ್ವಾ, ಕೈ ಸುಮ್ಮನೆ ಇರಲ್ಲ. ಸೊ ಏನಾದರೂ ಮಾಡಲೇಬೇಕು. ಸೊ ಹೆಂಗಾಯಿತು ಅಂದರೆ ದೆನ್ ಆಫ್ಟರ್ ಮ್ಯಾರೇಜ್ ಮಗು ಆದಮೇಲೆ ಐ ಸ್ಟಾರ್ಟೆಡ್ ಮೈ ಕ್ಲಾಸಸ್ ಇನ್ ಡೆಲ್ಲಿಲಿದ್ವಿ 2 ವರ್ಷ. ಸೊ ಆವಾಗ ಏನು ಮಾಡಿದೆ, ಹಿ ವಾಸ್ ಇನ್ ಅ ಜಾಬ್. ಅವರು ಪರ್ ಮಂತ್ ಒಂದು 20 days 25 days ಊರಲ್ಲಿ ಇರ್ತಿರ್ಲಿಲ್ಲ. ಡೆಲ್ಲಿಯಲ್ಲಿ ನಾನು ನನ್ನ ಮಗಳು ಇಬ್ಬರೇ ಮನೇಲಿ. ಸೊ ಕೈ ಬೇರೆ ಕಡಿಗ್ತಾ ಇರತ್ತೆ ಬಿಸ್ನೆಸ್ ಮಾಡಿರೋರು. ಹೇಳಿದೆ ಸುಮಾರು ಸರಿ, ಅವರು ಮಾಡಿಸ್ಲಿಲ್ಲ ಏನು. ಸೊ ನಾನೇನು ಮಾಡಿದೆ, ಅವ್ರ ಊರಲ್ಲಿ ಇಲ್ದಿರೋ ಟೈಮಲ್ಲಿ ನಾನೇ ಇಷ್ಟುದ್ದ ಪಾಂಪ್ಲೆಟ್ ಮಾಡಿಸ್ಬಿಟ್ಟೆ. ನಂಗೆ ಏನೇನು ಬರುತ್ತೋ ಎಲ್ಲ ಲಿಸ್ಟ್ ಹಾಕಿಸ್ಬಿಟ್ಟು ಹೋಗ್ಬಿಟ್ಟು, ಐ ವಾಸ್ ಇನ್ ಡೆಲ್ಲಿ ಅಲ್ವಾ, ಆಟೋವನ್ನು ಹಿಡ್ಕೊಂಡೆ. ಭಯ್ಯ ಪ್ರಿಂಟಿಂಗ್ ಪ್ರೆಸ್ ಜಾನಾ ಹೇ ಅಂದೆ. ಅವನು ಮೇಡಮ್ ಮಾಲೂಮ್ ನೈ ಅಂದ. ಉದರ್ ಜಾವ್ ಅಂದೆ. ಉದರ್ ಅವನು ಜಾವ್ಕೊಂಡ. ಅಲ್ಲಿ ಒಬ್ಬನ ನಿಲ್ಲಿಸ್ಬಿಟ್ಟು ಭಯ್ಯ ಪ್ರಿಂಟಿಂಗ್ ಪ್ರೆಸ್ ಕಹಾ ಹೇ ಅಂದ. ಅವನ ಅಡ್ರೆಸ್ ಹೇಳ್ದ. ಠೇರೋ ಅಂತ ಹೇಳ್ಬಿಟ್ಟು, ಏ ಆಟೋವಲ್ಲ ಕಮ್ ಸುನೋ ಅಂದೆ. ಅವನು ಸುನ್ಕೊಂಡ. ಸೊ ಆದಮೇಲೆ ಅವನು ಅಡ್ರೆಸ್, ಹಾಂ ಸುನಾ ಅಂದೆ. ಹಾಂ ಮೇಡಮ್ ಅಂದ. ಚಲೋ ಅಂದೆ. ಸೊ ಅವ್ನು ಕರ್ಕೊಂಡೋದ. ಇವನಿಗೆ ಲಿಸ್ಟ್ ಬರ್ಕೊಟ್ಟೆ, ಅಣ್ಣ ಬೇಕು ಅಂತ ಹೇಳ್ದ. ಅವನೊಂದು ಪ್ರೈಸ್ ಹೇಳ್ದ, ಅಣ್ಣ ಬೆಂಗಳೂರಲ್ಲಿ ಬೇಜಾನ್ ಮಾಡಿಸಿದ್ದೀನಿ, ತುಂಬ ರೇಟ್ ಜಾಸ್ತಿ ಹೇಳ್ತಿದ್ಯಾ, ಇಷ್ಟೊಂದಿಲ್ಲ ಅಂದೆ. ಮೇಡಮ್ ಬೆಂಗಳೂರು ಡಿಫ್ರೆಂಟೇ, ಡೆಲ್ಲಿ ಡಿಫ್ರೆಂಟ್, ಎಲ್ಲ ಪೇಪರ್ ಎಲ್ಲ ಒಂದೇ ಅಣ್ಣ, ಬೆಂಗಳೂರು ಆದರೂ ಡೆಲ್ಲಿ ಆದರೂ ರೇಟ್ ಇದಲ್ಲ, ನೀನು ಮಾಡಿಕೊಡು. ಮೇಡಮ್ ಎಷ್ಟು ಬೇಕು? 50,000 ಪಾಂಪ್ಲೆಟ್ಸ್ ಬೇಕು ಅಂದೆ. ಪಾಂಪ್ಲೆಟ್ಸ್ ನಾನು ಮಾಡಿಸಿದ್ದು 50. ನಾವೆಲ್ಲ ಸಣ್ಣ ಕೈ ಹಾಕಲ್ಲ, ಹೊಡೆದ್ರೆ ಸಿಕ್ಸೆ ಹೊಡಿಯೋದು, ದೊಡ್ಡದೇ. ಸೊ 50,000 ಪಾಂಪ್ಲೆಟ್ಸು. ಒಂದು ಅಡ್ವಾನ್ಸ್ ಕೊಟ್ಬಿಟ್ಟು ಅವನಿಗೆ ಒಂದು 3,000 ಅಡ್ವಾನ್ಸ್ ಕೊಟ್ಟೆ, ಲಿಸ್ಟ್ ಕೊಟ್ಟೆ, ನಂಬರ್ ಕೊಟ್ಟೆ. ಕಬ್ ಆತ ಮೇಡಮ್ 3-4 दिन लगेगा ಅಂದ. ಸರಿ ಅಡ್ರೆಸ್ ಹೇ, ಫೋನ್ ಕರೋ ಮೇ ಆ ಜಾऊंगा ಅಂತ ಹೇಳ್ದ. ಅವನೇ ಫೋನ್ ಮಾಡ್ಬಿಟ್ಟು, ಮೇಡಮ್ ಹಮ್ ಡೆಲಿವರಿ ದೇ ದೇತೆ. ಅಯ್ಯೋ ಇನ್ನೂ ಒಳ್ಳೇದಲ್ವಾ, ನಾನು ಹೋಗಿ ತಂದು ಹಿಡ್ಕೊಂಡು ಎಲ್ಲ ಮಾಡ್ಕೊಳಕ್ಕೆ ಕಷ್ಟ. ಸೊ ತಂದು ಕೊಟ್ಬಿಟ್ಟ. ಇವ್ರಿಗೆ ಹೇಳಿಲ್ಲ, ಏನು ವಿಷಯನೇ ಗೊತ್ತಿಲ್ಲ ಪಾಪ. ಫೋನ್ ಮಾಡಿದ್ರು, ರೀ ನಾನು ಹಿಂಗೆ ಹೇಳ್ತಿದ್ನಲ್ಲ, ಹಾಂ ಮಾಡ್ಕೊಡ್ತೀನಿ ಇರು, ಆಫೀಸಲ್ಲಿ ಪೇಪರ್ಸ್ ಎಲ್ಲ ಇರುತ್ತೆ, 4 ಪ್ರಿಂಟೌಟ್ ತೆಕ್ಕೊಡ್ತೀನಿ. ಇಲ್ಲ ನಾನೇ ಮಾಡಿಸ್ದೆ ಅಂತ ಹೇಳಿದೆ. ಹೌದಾ ಮಾಡಿಸ್ಬಿಟ್ಟ? ನಿಂಗೆ ಕರೆಂಟ್ ಬಿಲ್ ಕಟ್ಟೋ ಅಂದರೆ ಗೊತ್ತಿಲ್ಲ ಅಂದ್ಬಿಟ್ಟೆ ಅಂದೆ. ಅಲ್ಲ ಕರೆಂಟ್ ಬಿಲ್ ಗೊತ್ತಿಲ್ಲ, ಇದು ಹಿಂಗೆ ಪ್ರಿಂಟಿಂಗ್ ಪ್ರೆಸ್ ಗೊತ್ತೈತೆ, ಯಾಕಂದರೆ ಪರ್ಸ್ನಲ್ ಇಂಟ್ರೆಸ್ಟ್ ಅಲ್ವಾ. ಓಕೆ ಹಾಗೆ ಹೇಳಿದೆ. ಎಷ್ಟು ಮಾಡಿಸಿದ್ದು? ಒಂದು 5,000 ಮಾಡಿಸ್ಬಿಟ್ಟ ಅಂದ.
ಇಲ್ಲ ರೀ 50,000 ಮಾಡಿಸಿ. ಅಯ್ಯೋ ಅವ್ರು 50,000 ಮಾಡಿಸ್ಬಿಟ್ಟೇನೆ ಅಂದ್ರು. 50,000 ಮಾಡಿಸಿ ಯೋಚನೆ ಮಾಡ್ಬೇಡಿ ಬನ್ನಿ ಬಂದ್ರು. ಸರಿ 50,000 ಮಾಡಿಸಿದ್ಯಾ, ಹೆಂಗ್ ಮಾಡ್ತೀಯ? ಎಲ್ಲಿ ರೋಡಲ್ಲಿ ಹೋಗ್ಕೊಂಡು ಪಾಂಪ್ಲೆಟ್ ಹಚ್ತೀಯ ನೀನು? ಬೆಂಗಳೂರವಳು, ನಮ್ಮನ್ನ ಯಾರಾದ್ರೂ ಕಮ್ಮಿ ಲೆಕ್ಕ ಹಾಕಿದ್ರೆ ಹೇಗೆ? ಹಾ, ನಾವು ಯಾರಿಗೂ ಕಮ್ಮಿ ಇಲ್ಲ ಅಲ್ವಾ? ಸೊ ಬೆಳಗ್ಗೆ ಪೇಪರ್ ಹಾಕೊಂಡು ಬಂದ. ಭಯ ಆಜಾವ್ ಅಂದೆ. ಅವನ್ ಬಂದ, ಪೇಪರ್ ಏ ಸಾರಾ ಕಹಾ ದಾಲ್ತೆ ಅಂತ ಕೇಳಿದೆ. ಅವನ ಅಡ್ರೆಸ್ ಹೇಳ್ದ, ಕೇಳಿಸ್ಕೊಳ್ಳಿ ಅಂದೆ. ಸೊ ಕೇಳಿಸ್ಕೊಂಡ್ರು. ಬೆಳಗ್ಗೆ ಕಾರಲ್ಲಿ ಒಂದು 25-30 ಸಾವಿರ ಪಾಂಪ್ಲೆಟ್ ಹಾಕ್ಕೊಂಡು 5 ಗಂಟೆಗೆ ಹೋದ್ವಿ. ಸೊ ಅಲ್ಲಿ ಪೇಪರೆಲ್ಲ ಹೊಡಿತಾ ಇರ್ತಾರಲ್ವ, ಅವರಿದ್ರು. ಬಂಡಲೆಲ್ಲ ಕೊಟ್ಬಿಟ್ಟು ಮಾತಾಡಿದ್ವಿ. ಅಣ್ಣ ನೋಡಿ ಹಾಕೊಂಡು, ಅವನೇನೋ ಪ್ರೈಸ್ ಹೇಳ್ದ, ಸ್ವಲ್ಪ ಬಾರ್ಗೇನ್ ಮಾಡಿದ್ವಿ, ಎಲ್ಲ ಹಾಕ್ಸಿದ್ವಿ. ದೆನ್ ಹಾಕ್ಸಿದ್ರೆ ಒಂದು 9-9:30ವರೆಗೂ ಏನೂ ಒಂದು ಫೋನ್ ಇಲ್ಲ, ಏನಿಲ್ಲ. ಇವರು ದುಡ್ಡೆಲ್ಲ ಹಾಳು ಮಾಡಿದೆ, ನೀನು ಬೇಕಿತ್ತಾ? ಬೆಂಗಳೂರು ಬೇರೆ, ಡೆಲ್ಲಿ ಬೇರೆ, ಅಲ್ಲಿ ಮಾಡಿಬಿಟ್ಟು ಇಲ್ಲೇನೋ ಮಾಡಬೇಕು ಅಂತ ಬಂದಿದ್ಯಾ? ಐ ವಾಸ್ ಪೇಷನ್ಸ್. ಓಕೆ, ಏನಾದರೆ ಅದಾಯಿತು, ನಮ್ಮದು ನಾವು ಮಾಡಿದ್ದೀವಿ ಅಲ್ವಾ? ಸೊ ಆಮೇಲೆ ಒಂದೊಂದೇ ಫೋನು, ಕೆಲವು ಪಾಂಪ್ಲೆಟ್ಸ್ ತೊಗೊಂಬಂದರು. ಸೊ ಒಂದೊಂದಾಗೆ ಬಂತು. ಸೊ ಐ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಸೌತ್ ಇಂಡಿಯನ್ ಇಡ್ಲಿ ದೋಸಾ ಕ್ಲಾಸ್ ಇನ್ ಡೆಲ್ಲಿ. ಆಮೇಲೆ ನಮ್ಮ ಸ್ವೀಟ್ಸು, ಯಾಕಂದರೆ ನೋಡಿ ನಾರ್ತ್ ಇಂಡಿಯನ್ ಯಾರು ಬೇಕಾದರೂ ಹೇಳ್ಕೊಡ್ತಾರೆ ಡೆಲ್ಲಿಯಲ್ಲಿ. ಸೌತ್ ಇಂಡಿಯನ್ ಇಡ್ಲಿ ದೋಸಾ ಅಂದರೆ ನಾನು ಅಲ್ಲಿ ತಿಂದಿದ್ದೀನಿ. ಆ ದೋಸಾನ ಅದು ಇವಾಗಾದರೂ ಏನಾದರೂ ಬೆಟರ್ ಬಂದಿದೆಯೇನೋ. ಇಷ್ಟುದ್ದ ಮಸಾಲೆ ದೋಸೆ ಅಂತೆ. ಆ ಪಲ್ಯದಲ್ಲಿ ಬೀನ್ಸು, ಕ್ಯಾರೆಟು, ಟೊಮೆಟೊ, ಇನ್ನು ಸ್ಯಾನ್ಸೆಟಲ್ಲಿ ಹೇಳ್ಬಿಡ್ಬೇಕು ಎಷ್ಟು ಎಲ್ಲ ವೆಜಿಟೇಬಲ್ ಹಾಕ್ಬಿಟ್ಟು ಒಂದು ಚಿಕನ್ ಮಾಡ್ಬಿಟ್ಟಿದ್ದೆ. ನಾನು ಮಸಾಲೆ ದೋಸೆ ಅಂತ 250 ರೂಪಾಯಿ ಅಂತೆ. ಸೊ ನಾನು ಅಂದ್ಕೊಂಡೆ ಇವ್ರಿಗೆ ಗೊತ್ತಿಲ್ಲ, ನಮ್ಮ ಟೇಸ್ಟ್ ತೋರಿಸ್ಬೇಕು. ಹಾಂ, ಬೆಂಗಳೂರು ಮಸಾಲೆ ದೋಸೆ ಹೇಗಿರುತ್ತೋ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ದೋಸೆ ಕ್ಲಾಸ್ ಮಾಡಿದೆ, ಇಡ್ಲಿ ಕ್ಲಾಸ್ ಮಾಡಿದೆ. ಇಡ್ಲಿ ನೋಡ್ಬಿಟ್ಟು ಅರೇ ಇದ್ನ ಬಡಿ ಯಾಕೆ ಅವಳು ಹೇಳೋದು ನೋಡ್ಬಿಟ್ಟು ನನ್ಗೆ ಭಯ ಆಗ್ಬಿಡ್ತು. ಏನಪ್ಪ ಏನಂತಿದ್ದಾಳೆ, ಅರೇ ವಾ ಇದ್ನ ಬಡಿಯಾ, ಇದ್ನ ಸಾಫ್ಟ್. ಯಾಕಂದ್ರೆ ಅಲ್ಲೇ ಇವಾಗ ಕೂಡ ನೀವು ತುಂಬಾ ಕಡೆ ನೋಡಿ ಡೆಲ್ಲಿಯಲ್ಲಿ ಇಡ್ಲಿಗಳು ಕಲ್ತರ ಇರುತ್ತೆ. ಆಕ್ಚುಲ್ ರೆಸಿಪಿ ಗೊತ್ತಿಲ್ಲ ಅವ್ರಿಗೆ. ಓಕೆ, ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿತ್ತು ನಮ್ಮ ಇಡ್ಲಿ. ಅಂತ ನಾನು ಮಾಡಿದ್ದು ಶೇಂಗಾ ಚಟ್ನಿ ಮಾಡಿದ್ದೆ. ಸ್ವಲ್ಪ ಆಂಧ್ರ ಟಚ್ ಇದೆ ಅಲ್ವಾ ನಮ್ದು. ಹಾಂ, ತಂದೆಯವರು. ಸೊ ಶೇಂಗಾ ಚಟ್ನಿ, ನಮ್ಮ ಕೊಬ್ಬರಿ ಚಟ್ನಿ, ರೆಡ್ ಚಟ್ನಿ, ಸಾಂಬಾರು ಇದೆಲ್ಲ ಮಾಡಿದ್ದೆ. ಎಲ್ಲ देखो यार बहुत बढ़िया है, अरे इतना सॉफ्ट है, हम कभी नहीं खाए. ಮಸ್ತ್ ಹೇ ಅಂದ್ರು. ಅಮ್ಮ ಸದ್ಯ ಸರ್ ನೀನೇನೋ ಬೈತಿದ್ಯಾ ಅನ್ಕೊಂಬಿಟ್ಟೆ ತಾಯಿ, ನಾನು ಅನ್ಕೊಂಬಿಟ್ಟು ಮನಸ್ಸಲ್ಲಿ. ಸೊ ಐ ವಾಸ್ ವೆರಿ ಹ್ಯಾಪಿ, ದೇ ಆರ್ ಆಲ್ಸೋ ವೆರಿ ಹ್ಯಾಪಿ. ತುಂಬ ಅಂದರೆ ತುಂಬ ಖುಷಿ ಆದರು. ನನಗೆ ಅಷ್ಟೊಂದು ಹಿಂದಿ ಬರ್ತಿರ್ಲಿಲ್ಲ, ಬೆಂಗಳೂರು ಅವರಲ್ವಾ. ಅಂಡ್ ಬಟ್ ನಾನು ಓದಿದ್ದು ಜೈನ್ ಕಾಲೇಜು. ಸೊ ಅದರಿಂದ ಸ್ವಲ್ಪ ಹಿಂದಿ ಟಚ್ ಇತ್ತು. ಅದಕ್ಕೆ ಮೇಲೆ ಏನು ಅಂತ ಹೇಳಿದ್ರೆ ಒಂದು ಈ ನಾಲೆಡ್ಜು. ಮೇ ಬಿ ನಮ್ಮ ತಾತ ಮುತ್ತಾತರವರೆಲ್ಲ ತುಂಬ ಕ್ಲೆವರ್ ಪೀಪಲ್ ಆ್ಯಂಡ್ ಬಿಸ್ನೆಸ್ ಪೀಪಲು. ಅವರೊಂದು ಆಶೀರ್ವಾದ ಏನೋ ನನಗೆ ಗೊತ್ತಿಲ್ಲ. ಒಂದು ಏನು ಅಂತ ಹೇಳಿದ್ರೆ ಯೂಸ್ ಟು ಮ್ಯಾನೇಜ್ ಎವ್ರಿಥಿಂಗ್ ವೆರಿ ವೆಲ್. ತರಕಾರಿ ಹೆಸರುಗಳು ಗೊತ್ತಿರಲಿಲ್ಲ. ಯಾರನ್ನು ಹೋಗಿ ತರಕಾರಿ ಹೆಸರು ಕೇಳ್ತೀರಾ ಅಲ್ವಾ? ಬೆಳಗ್ಗೆ ತರಕಾರಿ ಅವ್ನು ಬರ್ತಾನೆ ಸಬ್ಜಿ ಅಂತ, ಅವ್ನು ಹೇಳ್ತಿದ್ದ ಭಯ್ಯ ಓದೇದು ಕ್ಯಾ ಮೇಡಮ್. ನಾನು 2nd ಫ್ಲೋರು, ಅವ್ನ ಕೆಳಗಡೆ ಕ್ಯಾ ಮೇಡಮ್ ಅಂತಿದ್ದ. ಓ ಅಲ್ಲ ಪೋದೆ ಜೈಸೆ ಹೇನಾ, ಓ ಅಲ್ಲ ಓ ಧನಿಯಾ ಕ್ಯಾ, ಓ ಕೊತ್ಮೀರಿನ ಧನಿಯಾ ಅಂತಾರ, ಸರಿ. ಓ ಅಲ್ಲ ಲೀಫ್ ಅಲ್ಲ ಗ್ರೀನ್, ಪಾಚಿ ಗ್ರೀನ್, ಓ ಕರಿ ಪತ್ತ ಚಾಹಿಯೇ ಕ್ಯಾ ಅಂತಿದ್ದ. ಓ ಇದನ್ ಕೊತ್ಮೀರಿ, ಅದು ಕರ್ಬೇವು ಅಂತಾರ. ಸೊ ಆ ಥರ ಅವನ ಹತ್ರ ಅಲ್ಲಿ ತರಕಾರಿಗಳು ಅದು ಬೇಕು ಇದು ಬೇಕು ಅಂತ ಕೇಳ್ತಿದ್ದ. ಅವನ ಹೆಸರು ಹೇಳ್ತಿದ್ದ, ಓ ಇದಾ ಅಂತ. ಆ ಹೆಸರನ್ನ ನೋಟಿಸ್ ಮಾಡ್ಕೊತಾ ಇದ್ದೆ. ತರಕಾರಿ ಆಮೇಲೆ ಪ್ರಾಸನ್ ಸ್ಟೋರ್ ಹೋಗ್ಬಿಟ್ಟು ಅಲ್ಲಿ ಹೇಳ್ತಿದ್ದೆ, ಇದು ಇಂಗ್ಲೀಷಲ್ಲಿ ಕೇಳ್ತಿದ್ದೆ, ಅವ್ರು ಹಿಂದಿಯಲ್ಲಿ ಇದಾ ಅಂತಿದ್ರು, ಅದೇನು ತೋರಿಸು ಅಂತಿದ್ದೆ. ಸೊ ಅವಳು ಅದು ಬೇಳೆಗಳು ಹೆಸರುಗಳು ಅವಳು ಹೇಳ್ತಿದ್ದು. ಅವಾಗ ಓಕೆ ಇದಂತಾರೆ ಅಂತ ಹೇಳ್ಬಿಟ್ಟು ಹಂಗೆ ನಾನು ಕಲ್ತಿದ್ದೆ. ಬಟ್ ಯಾರಿಗೂ ತೋರಿಸ್ಕೊಡ್ತಿರ್ಲಿಲ್ಲ, ನಮ್ಮ ವೀಕ್ಷಕರಿಗೆ ಹೇಳ್ಬಿಡ್ತಾ ಇದ್ದೀನಿ ಸೀಕ್ರೆಟ್. ಸೊ ಆಮೇಲೆ ಕೆಲವೊಂದು ಗೊತ್ತಾಗ್ದಿರೋದು ಏನು ಮಾಡ್ತಿದ್ದೆ, ಕಪ್ಪಲ್ಲಿ ಇಟ್ಬಿಟ್ಟು ಫುಲ್ ಡಿಸ್ಪ್ಲೇ ಇಟ್ಬಿಡ್ತಿದ್ದೆ. ಹೇಳ್ತಿದ್ದೆ A 1 ಕಪ್ ದಾಲು, A 3 ಕಪ್ ದಾಲು, A आधा कप डालो, सोक करो, ग्राइंड करो, बना लो. ಸೊ ನನ್ ಬಂದಿರೋ ಭಾಷೆಯಲ್ಲಿ, ನನ್ ಬಂದಿರೋ ಇದರಲ್ಲಿ ನನ್ನ ಕಸ್ಟಮರ್ಗೂ ಬೇಜಾರಾಗಬಾರ್ದು,
ನನಗೂ ಬೇಜಾರಾಗಬಾರ್ದು. ಸೊ ಎಂಡ್ ಆಫ್ ದ ಡೇ ಐ ಮೇಕ್ ಶೂರ್ ದೇ ಆರ್ ವೆರಿ ಹ್ಯಾಪಿ. ಬೆಂಗಳೂರೊಳಪ್ಪ ಬಂದ್ಲು ಏನೋ ಮಾಡಿದ್ಲು ಸರಿಯಾಗಿಲ್ಲ ಅಂತ ಬಿಕ್ಕೋಬಾರ್ದಲ್ವಾ. ಸೊ ಐ ಮೇಕ್ ಶೂರ್ ದೇ ಆರ್ ವೆರಿ ಹ್ಯಾಪಿ. ಎಲ್ಲರೂ ತುಂಬ ಖುಷಿಯಾಗಿ ನನ್ನ ಹತ್ರ ಕಲ್ತ್ಕೊಂಡು ಹೋಗ್ತಿದ್ರು. ಸೊ ಅಲ್ಲೇ ನಾನು ಮತ್ತೆ ಡೆಲ್ಲಿಯಲ್ಲೇ ಚಾಕ್ಲೇಟ್ ಕ್ಲಾಸ್ ಕಲಿತೆ, ಕೇಕ್ ಕ್ಲಾಸ್ ಕಲಿತೆ. ಅದನ್ನು ಕೂಡ ನಾನು ಸ್ಟಾರ್ಟ್ ಮಾಡಿದೆ, ಇದ್ರ ಜೊತೆ ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ, ಅದನ್ನು ಹೇಳ್ಕೊಡ್ತಿದ್ದೆ. ಆಮೇಲೆ ಅಲ್ಲಿ ಇಡ್ಲಿ ಪಾತ್ರೆಗಳು ಅಷ್ಟು ಚೆನ್ನಾಗಿರ್ತಿರ್ಲಿಲ್ಲ. ಬೆಂಗಳೂರಿಂದ ಇಡ್ಲಿ ಪಾತ್ರೆ ತರಿಸಿ ಆ ಇಡ್ಲಿ ಪಾತ್ರೆ ಸೇಲ್ ಮಾಡ್ತಿದ್ದೆ. ಅಲ್ಲಿ ₹100 ಬರ್ತಿತ್ತು. ಅದೇ ಸಂತೋಷ. ಒಂದು ಹೌಸ್ ವೈಫ್ಗೆ ಒಂದು ದಿನಕ್ಕೆ ಒಂದು 10 ಸೆಟ್ ಇಡ್ಲಿ ಪಾತ್ರೆ ಮಾಡಿದ್ರೆ ₹1000 ಬರುತ್ತೆ. ಇದಕ್ಕಿನ್ನ ಇನ್ನೇನು ಬೇಕು ಹೇಳಿ. ಅದು ಯಾವಾಗ? ಐ ಆಮ್ ಟೆಲ್ಲಿಂಗ್ ದ ಸ್ಟೋರಿ ಆಲ್ಮೋಸ್ಟ್ 14 years ಬ್ಯಾಕ್. 14 years ಬ್ಯಾಕ್ ಇದೆಲ್ಲ ಸ್ಟೋರಿ. ಸೊ ಆವಾಗ ₹1000 ತಿಂಗಳಿಗೆ ಇಡ್ಲಿ ಪಾತ್ರೆಯಲ್ಲಿ ಮ್ಯಾನೇಜ್ ಮಾಡಿಕೊಂಡ್ರೆ ಇಟ್ ಇಸ್ ವೆರಿ ಗುಡ್ ಡೀಲ್ ಅಲ್ವಾ. ಅಲ್ಲಿ ಅಂದರೆ ಇಡ್ಲಿ ಪಾತ್ರೆಯಲ್ಲಿ ಸಿಗಲ್ಲ ಅಂತಿಲ್ಲ, ಸಿಗತ್ತೆ. ಅಲ್ಲಿ ಇಲ್ಲಿ ಇರೋದು ಅಲ್ಲಿಗೆ ತುಂಬ ವ್ಯತ್ಯಾಸ ಇರುತ್ತೆ. ಆಮೇಲೆ ಬಟನ್ ಇಡ್ಲಿದು, ಓಕೆ, ನಾರ್ಮಲ್ ಇಡ್ಲಿದು. ಬಟನ್ ಇಡ್ಲಿ ಇವಾಗ ಫೇಮಸ್ ಅಮ್ಮ. 14 ವರ್ಷ ಬಟನ್ ಇಡ್ಲಿ ನಮ್ಮಪ್ಪ ಹುಡುಕಿ ತರ್ತಿದ್ರು. ಅಪ್ಪನ ಫೋನ್ ಹೊಡಿತಿದ್ದೆ, ಅಪ್ಪ ಇಷ್ಟು ಬೇಕು ಹಾಕು. ನಮ್ಮಪ್ಪ ಪಾರ್ಸೆಲ್ ಹಾಕ್ತಿದ್ರು, ಅಲ್ಲಿ ನಾನು ಇಲ್ಲಿ ಸೇಲ್ ಮಾಡ್ತಿದ್ದೆ. ಸೊ ನಮ್ಮ ಅಪ್ಪನ ಹಸ್ತವಾಸಿನೂ ಇದೆ ಇದರಲ್ಲಿ. ಸೊ ಹಂಗೆ ಮಾಡ್ತಿದ್ದೆ. ಸೊ ಒಂದು ರೆಸಿಪೀಸ್ ಎಲ್ಲ ಕೂತ್ಕೊಂಡು ಸ್ವಲ್ಪ ರೆಡಿ ಮಾಡಿ ಅವ್ರ ಕೈಯಲ್ಲಿ ರೆಡಿ ಮಾಡಿಸ್ತಿದ್ದೆ. ಇದೆಲ್ಲ ನನಗೆ ಟೈಪ್ ಮಾಡಿಬಿಟ್ಟು ಪ್ರಿಂಟ್ಔಟ್ ತೆಕ್ಕೊಡಿ ಅಂತ. ಫಸ್ಟ್ ಸ್ಟಾರ್ಟಿಂಗ್ ಎಲ್ಲರ ಕೈಲೂ ಬರೆಸ್ದೆ. ಅಲ್ಲಿ ಹೇಳಿದ್ರು, ಮೇಡಮ್ ಪ್ರಿಂಟೆಡ್ ದಿಯಾ ತೋ ಬಹುತ್ ಅಚ್ಚಾ ಹೋಗಾ ಅಂತ ಅಂದ್ಕೊಂಡೆ. ವೈ ಶುಡ್ ಐ ನಾಟ್ ಇಂಪ್ರೂವ್ ಮೈ ಸೆಲ್ಫ್ ಅಂತ. ಸೊ ಅವಾಗ ಏನು ಮಾಡಿದೆ, ಎಲ್ಲ ಹೇಳಿ ಅವ್ರ ಕೈಲಿ ಬರ್ಸಿ, ಅವ್ರ ಕೈಯಲ್ಲೇ ಟೈಪ್ ಮಾಡಿಸಿ, ಪ್ರಿಂಟ್ಔಟ್ ತೆಗ್ಸಿ, ಒಂದು ಇದು ನನ್ನ ಹೆಸರು, ನನ್ನ ಕಾಂಟ್ಯಾಕ್ಟ್ ನಂಬರು ಹಾಕಿಸಿ, ಒಂದು A4 ಹತ್ರ ಇಟ್ಟು ಪ್ರೊಫೆಷನಲ್ ಕೊಡೋಕೆ ಸ್ಟಾರ್ಟ್ ಮಾಡಿದೆ. ಸೊ ಇಟ್ ವೆಂಟ್ ವೆರಿ ವೆಲ್. ಸೊ ಡಿಲ್ಲಿಯಲ್ಲಿ ಬಿಸ್ನೆಸ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಬೇಕಂತ ಹರಸಾಹಸ ಪಡ್ತಾ ಇದ್ರಿ. ಅಲ್ಲಿಂದ ಬೆಂಗಳೂರಿಗೆ ಹೆಂಗ್ ಶಿಫ್ಟ್ ಆದ್ರಿ? ಆ ಕತೆ ಏನು ಅಂತ? ಅವ್ರಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು. ಸೊ ವಿ ಆರ್ ಬ್ಯಾಕ್ ಟು ಬೆಂಗಳೂರು ಬಂದಮೇಲೆ ಮತ್ತೆ ಇನ್ನು ಅದೆಲ್ಲ ಏನು ಬೇಡ ಹಂಗೆ ಹಿಂಗೆ ಅಂತ ಹೇಳಿದ್ರು. ಬಟ್ ಎಲ್ಲಿ ಸುಮ್ಮನೆ ಇರ್ತೀನಿ ನಾನು, ಸುಮ್ಮನೆ ಅಂತೂ ಇರಲ್ವಲ್ಲ. ಬೆಂಗಳೂರಲ್ಲಿ ಮತ್ತೆ ಸಾಹಸಂ ಚೈರ ಡಿಂಬಕ ಅಂತ ಹೇಳ್ಬಿಟ್ಟು ಮತ್ತೆ ಏನೇನೋ ಬಂದಿದ್ದೀರಾ, ಧೈರ್ಯ ಇನ್ನೂ ಜಾಸ್ತಿ. ಪಕ್ಕದಲ್ಲಿ ಅಮ್ಮ ಇನ್ನೂ ಜಾಸ್ತಿ. ಸೊ ಹಾಗೆ ಬೆಂಗಳೂರಲ್ಲಿ ಹ್ಯಾವ್ ಸ್ಟಾರ್ಟೆಡ್ ಮೈ ಓನ್ ಅಕಾಡೆಮಿ ಅಂತ. ಫಸ್ಟ್ ಆ್ಯಕ್ಚುಲಿ ಹೆಸರು ಇದ್ದಿದ್ದು ಇನ್ಸ್ಪಿರೇಷನ್ ದ ಸೋಲ್ ಆಫ್ ಟ್ಯಾಲೆಂಟ್ ಅಂತ. ಸೊ ಆ ಹೆಸರಲ್ಲಿ ಮಾಡ್ತಿದ್ದೆ. ಆಲ್ಮೋಸ್ಟ್ ಇಷ್ಟು ವರ್ಷಗಳೂ ಅದೇ ಹೆಸರಲ್ಲಿ ಆಯಿತು. ಪಾಸ್ಟ್ 2 years ಬ್ಯಾಕ್ ಹ್ಯಾವ್ ಚೇಂಜ್ ದ ನೇಮ್. ಯಾಕಂದರೆ ಇನ್ಸ್ಪಿರೇಷನ್ ದ ಸೋಲ್ ಆಫ್ ಟ್ಯಾಲೆಂಟ್ ಅಂದರೆ ಸಾಕಷ್ಟು ಜನ ಒಂದು ಬ್ಯೂಟಿ ಪಾರ್ಲರು ಅಥವಾ ಒಂದು ಕೌನ್ಸಿಲಿಂಗ್ ಸೆಂಟರು ಆ ಥರ ತುಂಬ ಜನ ಕನ್ಫ್ಯೂಷನ್ ಮಾಡಿಕೊಂಡು ಫೋನ್ ಮಾಡ್ತಿದ್ರು. ಸೊ ಅದಕ್ಕೆ ನಾನೇನು ಅಂದ್ಕೊಂಡೆ, ಓಕೆ ಲೆಟ್ ಮೀ ಚೇಂಜ್ ದ ನೇಮ್ ಸೊ ದಟ್ ಪೀಪಲ್ ವಿಲ್ ನೋ ಇಟ್ ಈಸ್ ಅ ಕಿಚನ್, ಅಂದರೆ ಒಂದು ಅಕಾಡೆಮಿ ಅಂತ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ವರ್ಷನೀಸ್ ಕಿಚನ್ ದ ಕಲಿನರಿ ಸ್ಕೂಲ್. ಕಲಿನರಿ ಅಂದರೆ ನಮ್ಮ ಫುಡ್ ಅಂತ. ಓಕೆ, ವರ್ಷನೀಸ್ ಕಿಚನ್ ಅಂದರೆ ಅಡುಗೆ ಮನೆ ಅಲ್ಲ. ಕಲಿನರಿ ಸ್ಕೂಲ್ ಅಂತ ಹೇಳಿದ್ರೆ ದಟ್ಸ್ ದೇ ಅಂಡರ್ಸ್ಟುಡ್ ದಟ್ ಇಸ್ ಅಕಾಡೆಮಿ ಅಂತ ಅವ್ರಿಗೆ ಅರ್ಥ ಆಗತ್ತೆ. ವರ್ಷಿಣಿ ಅಂತ ಹೆಸರಿಟ್ಟಿರೋದು ಇಟ್ಸ್ ನಾಟ್ ಬಿಕಾಸ್ ಆಫ್ ಮೈ ನೇಮ್ ಅಂತ. ಆ್ಯಕ್ಚುಲಿ ನ್ಯೂಮರಾಲಜಿ ಪ್ರಕಾರ ಹೆಸರು ಚೆನ್ನಾಗಿರುತ್ತೆ. ವಿ ಫಾರ್ ಆಲ್ವೇಸ್ ವಿಕ್ಟ್ರಿ ಅಲ್ವಾ, ಸಕ್ಸಸ್ ಅಂತ ಹೇಳ್ಬಿಟ್ಟು. ಸೊ ವಿಯಿಂದನೇ ನನ್ನ ಹೆಸರು ಆ್ಯಕ್ಚುಲಿ ಅದು ಒಂದು ಸ್ಟೋರಿ ಇದೆ. ನನ್ನ ಆ್ಯಕ್ಚುಲಿ ಹೆಸರು ಬಂದ್ಬಿಟ್ಟು ಪದ್ಮಶ್ರೀ ಅಂತ. ಸೊ ಐ ಹ್ಯಾವ್ ಸೀನ್ ಲಾಟ್ಸ್ ಆಫ್ ಅಪ್ ಆ್ಯಂಡ್ ಡೌನ್ಸ್ ಇನ್ ಮೈ ಲೈಫ್. ಸೊ ತುಂಬ ಅಪ್ ಆ್ಯಂಡ್ ಡೌನ್ಸ್ ನೋಡಿದ್ದೀನಿ. ಆಮೇಲೆ ಯಾರೋ ಹೇಳಿದ್ರು, ಈ ಥರ ನಿಮ್ಮ ಹೆಸರಿಗೂ ನಿಮ್ಮ ಡೇಟ್ ಆಫ್ ಬರ್ಗೂ ಆಗಿ ಬರ್ತಿಲ್ಲ, ಅದಕ್ಕೆ ಹಿಂಗೆಲ್ಲ ಆಗ್ತಿದೆ ಅಂತ. ಅಷ್ಟೊತ್ತಿಗೆ ಬಹಳಷ್ಟು ಮೋಸ ಹೋಗಿದ್ದೆ. ಜನ ತುಂಬ ಮೋಸ ಮಾಡೋದು ಜಾಸ್ತಿ ಅಲ್ವಾ. ನಾನೇ ನಂಬಿಕೆ ಹೋಗ್ಬಿಟ್ಟಿತ್ತು, ಸರಿ ಅದೇನೋ ನ್ಯೂಮರಾಲಜಿ ನಾನೇ ಮಾಡ್ಬಿಡ್ತೀನಿ ಅತ್ಲಾಗೆ, ನನ್ನ ಹೆಸರು ನಾನೇ ಚೇಂಜ್ ಮಾಡ್ಕೊಳೋಣ ಅಂತ. ನ್ಯೂಮರಾಲಜಿ ಡಿಪ್ಲೊಮಾ ನಾನೇ ಮಾಡಿ ನನ್ನ ಹೆಸರು ನಾನೇ ಚೇಂಜ್ ಮಾಡ್ಕೊಂಡೆ. ಪದ್ಮಶ್ರೀಯಿಂದ ವರ್ಷಿಣಿ ಅಂತ ನಾನೇ ಚೇಂಜ್ ಮಾಡ್ಕೊಂಡೆ ಅಕಾರ್ಡಿಂಗ್ ಟು ನ್ಯೂಮರಾಲಜಿ. ಸೊ ಅದು ಚೇಂಜ್ ಆಯಿತು. ಎಸ್ ಯಾವುದೂ ಹಿಂಗೆ ಸ್ಟಾರ್ಟ್ ಆಗಲ್ಲ, ಇಟ್ ವಿಲ್ ಟೇಕ್ ಟೈಮ್. ಯಾಕಂದರೆ ಬೀಜ ಹಾಕಬೇಕು, ನೀರು ಹಾಕಬೇಕು, ಗಿಡ ಬೆಳಿಬೇಕು, ಹಣ್ಣು ಕೊಡಬೇಕು. ಸೊ ಚೇಂಜ್ ಆಗಿ ವರ್ಷಿಣಿ ಅಂತ ಆಲ್ಮೋಸ್ಟ್ 9 to 10 years ಆಯಿತು ಹತ್ರ. ಸೊ ಆವಾಗಿಂದ ಒಂದು ಸ್ವಲ್ಪ ಈ ವರ್ಷನ್ ಹೋಗ್ಬೇಕಲ್ಲ, ಹಳೆ ವರ್ಷನ್ ಹೋಗ್ಬೇಕು. ಸಾಕಷ್ಟು ಜನ ಪದ್ಮಶ್ರೀ ಅಂತ ಕರೆಯೋರು ಇದ್ದಾರೆ. ತುಂಬಾ ಟೈಮ್ ಕರೀತಾ ಇರ್ತಾರೆ, ಅಷ್ಟು ಬೇಗ ಅಲ್ಲ
ಆಲ್ಮೋಸ್ಟ್ 30 ವರ್ಷದಿಂದ ಪದ್ಮಶ್ರೀ ಅಂತ ಕರೆದ್ಬಿಟ್ಟು ಸಡನ್ ಆಗಿ ವರ್ಷಿಣಿ ಅಂತ ಕರಿಬೇಕು ತಾನೆ. ಹೆಸರು ಇವಾಗ್ಲೂ ಸಾಕಷ್ಟು ನನ್ನ ಫ್ರೆಂಡ್ಸ್ ಪದ್ಮಶ್ರೀ ಅಂದ್ಬಿಟ್ಟು ಹೇ ಪದ್ಮಶ್ರೀ ಅಲ್ಲ ಕಣ ವರ್ಷಿಣಿ ಅಂತೀನಿ. ಹೋಗೆ ನಮ್ಗೆ ಅದೇ ನೆನಪಿರೋದು ಅಂತಾರೆ. ಸೊ ಆ ವರ್ಷನಿಂದ ಈ ವರ್ಷನಿಗೆ ಬರ್ಬೇಕಲ್ವ ನಾವು. ಸೊ ಇಟ್ ವಿಲ್ ಟೇಕ್ ಟೈಮ್. ಬಂತು ಆ್ಯಂಡ್ ಇವಾಗೆಲ್ಲರೂ ವರ್ಷಿಣಿ ಅಂತಾನೆ ಕರೆಯೋದು. ಮ್ಯಾಕ್ಸಿಮಮ್ 99.9% ವರ್ಷಿಣಿ ಅಂತಾನೆ ಕರೀತಾರೆ. ಸೊ ಆ ಹೆಸರು ಇಲ್ಲಿ ಆಗ್ಬರುತ್ತೆ ಅಂತ ಒಂದು ವಿಷನ್ ಅಲ್ಲಿ ಇಟ್ಟೆ. ಸೊ ದಟ್ ಈಸಿಯಾಗಿ ಪೀಪಲ್ಗೆ ನಾನು ಐಡೆಂಟಿಫೈ ಆಗ್ತೀನಿ. ನನ್ನ ಅಕಾಡೆಮಿ ಕೂಡ ಐಡೆಂಟಿಫಿಕೇಶನ್ ಇಲ್ಲ, ಹ್ಯಾಸ್ ಸ್ಟಾರ್ಟೆಡ್ ಇನ್ ಡಿಫ್ರೆಂಟ್ ಪ್ಲೇಸ್. ಒಂದು ಮನೆ ತೊಗೊಂಡು ಮನೇನ ಅಕಾಡೆಮಿ ಆಗಿ ಮಾಡ್ಕೊಂಡಿದ್ದೆ. ಬಿಕಾಸ್ ಆಫ್ ಕರೋನಾ ಎಫೆಕ್ಟ್ ಸ್ವಲ್ಪ ಕ್ಲೋಸ್ ಮಾಡಿದ್ವಿ ನಾವು ಕರೋನಾ ಟೈಮಲ್ಲಿ. ಅದಾದ್ಮೇಲೆ ತುಂಬ ಜನ ಇವೆಲ್ಲ ವರ್ಕೌಟ್ ಆಗಲ್ಲ, ಮತ್ತೆ 7 ವೇವ್ 8 ವೇವ್ 9 ವೇವ್ ವೇವ್ಸ್ ಆಗಿ ಬರುತ್ತೆ, ಏನೇನೋ ಆಗುತ್ತೆ ಅಂದ್ರು. ಸರಿ ಮನೆಯಿಂದ ಮಾಡಿದ್ರೆ ಅಟ್ಲೀಸ್ಟ್ ಕ್ಲೌಡ್ ಕಿಚನು, ಆನ್ಲೈನ್ ಆರ್ಡರ್ಸು, ಆನ್ಲೈನ್ ಕ್ಲಾಸಸ್ಸು ಏನೋ ಒಂದು ಮಾಡ್ಕೋಬೋದು ಅಂತ ಮನೇನ ಅಕಾಡೆಮಿ ಆಗಿ ಕನ್ವರ್ಟ್ ಮಾಡಿ ಅಲ್ಲಿ ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ. ಇಟ್ ವಾಸ್ ಗೋಯಿಂಗ್ ಗುಡ್. ಆಮೇಲೆ ಇನ್ಯಾಕೆ ಕೊರೋನಾ ಬರಲ್ಲ, ಬಂದರೂ ನಮ್ಮನ್ನು ಏನು ಮಾಡಲ್ಲ ಅಂತ ಧೈರ್ಯದ ಮೇಲೆ ಸೊ ಐ ಹ್ಯಾವ್ ಶಿಫ್ಟೆಡ್ ಬ್ಯಾಕ್ ಟು ಪೆಬ್ಲಿನ್. ಆ್ಯಕ್ಚುಲಿ ಮೊದಲು ಇದೆ ದೊಡ್ಡ ಅಕಾಡೆಮಿನೇ. ಸೊ ಅಗೇನ್ ವಿ ಆರ್ ಶಿಫ್ಟೆಡ್ ಟು ಅ ಬಿಗ್ ಅಕಾಡೆಮಿ. ಈಗ ವರ್ಷಿಣಿ ಒಂದು ಅಕಾಡೆಮಿಯಲ್ಲಿ ಏನು ಯಾವ ರೀತಿ ಒಂದು ಟ್ರೈನಿಂಗ್ ಅನ್ನ ಹೇಳ್ಕೊಡ್ತೀರಾ, ಯಾವ ರೀತಿ ಡಿಶಸ್ಗಳು ಮಾಡ್ತೀರಾ, ಯಾವ ರೀತಿ ನಡೆಯುತ್ತೆ ಕ್ಲಾಸ್ಗಳೆಲ್ಲ? ಕ್ಲಾಸ್ ಅಂತ ಹೇಳಿದ್ರೆ ನಾವು ಎಲ್ಲ ಬಿಸ್ನೆಸ್ ಓರಿಯೆಂಟೆಡ್ ಕೋರ್ಸ್ ಇದೆ. ಇವಾಗ ಏನು ಅಂತ ಹೇಳಿದ್ರೆ ಎಲ್ಲರಿಗೂ ಏನೋ ಒಂದು ಮಾಡಬೇಕು ಅಂತ ಒಂದು ಚಪಲ ಇದೆ. ಬಟ್ ಏನು ಮಾಡಬೇಕು ಗೊತ್ತಿಲ್ಲ, ಯಾವ ಫೀಲ್ಡಲ್ಲಿ ಮಾಡಬೇಕು ಅಂತ ಗೊತ್ತಿಲ್ಲ, ಯಾವ ಫುಡ್ಡಿಗೆ ಹೋಗಬೇಕು ಅಂತ ಗೊತ್ತಿಲ್ಲ. ಸೊ ನಾನು ಎಲ್ಲ ಹೇಳ್ಕೊಡ್ತೀನಿ. ನಾನ್ ವೆಜ್ ಒಂದು ಬಿಟ್ಟು ಹ್ಯಾಸ್ ಎಮ್ ಅ ಪ್ಯೂರ್ ವೆಜ್, ಐ ಡೋಂಟ್ ಟೀಚ್ ನಾನ್ ವೆಜ್. ಸೊ ನಮ್ಮದು ನನ್ನ ಫಸ್ಟ್ ಅವಾರ್ಡ್ ಬಂದಿದೆ ಬೆಸ್ಟ್ ಕಲಿನರಿ ಅಕಾಡೆಮಿ ಇನ್ ವೆಜ್. ನಮ್ಮ ಇಂಡಿಯಾಸ್ ಫಸ್ಟ್ ವೆಜ್ ಕಲಿನರಿ ಅಕಾಡೆಮಿ ನಂದು. ಎಲ್ಲ ಕಡೆ ನಾನ್ ವೆಜ್ ಇದ್ದೇ ಇರತ್ತೆ, ನಮ್ಮದು ಪ್ಯೂರ್ ವೆಜ್ ಅಕಾಡೆಮಿ, ಕಲಿನರಿ ಅಕಾಡೆಮಿ. ಸೊ ಐ ಟೀಚ್ ಎವ್ರಿಥಿಂಗ್ ವಾಟ್ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಇಟಾಲಿಯನ್, ಮೆಕ್ಸಿಕನ್, ಬೇಕಿಂಗ್, ಕೇಕ್, ಐಸ್ ಕ್ರೀಮ್, ಚಾಕ್ಲೇಟ್, ಮಾಕ್ಟೇಲ್, ಕಾಕ್ಟೇಲ್, ಟೇಬಲ್ ಮ್ಯಾನೇಜ್, ವೆಜಿಟೇಬಲ್ ಗಾರ್ಡನ್, ಫುಡ್ ಫೋಟೋಗ್ರಫಿ, ಫುಡ್ ಪ್ರೆಸೆಂಟೇಷನ್, ಕೊರಿಯನ್ ಫುಡ್, ಮಿಲೆಟ್ ಫುಡ್, ಥೈ ಫುಡ್, ಎಲ್ಲ ಫುಡ್ಡು ಹೇಳ್ಕೊಡ್ತೀನಿ. ಸೊ ನಿಮ್ಮ ರೆಸಿಪಿ ಐ ಟೀಚ್ ದ ರೆಸಿಪಿ. ಸೊ ನೀವು ಯಾವುದೇ ರೆಸಿಪಿಯನ್ನು ಕೇಳಿ ನಾನು ಅದನ್ನು ಹೇಳ್ಕೊಡ್ತೀನಿ. ವೆಜ್ ಆಗಿರ್ಬೇಕಷ್ಟೆ. ಸೊ ಐ ವಿಲ್ ಟೀಚ್ ಯು. ಸೊ ಅದರಲ್ಲಿ ಕೂಡ ಹಾಬಿ ಕೋರ್ಸಸ್ ಇದೆ. ಮೇಡಮ್ ನಾನು ಬಿಸ್ನೆಸ್ ಮಾಡಲ್ಲ, ಬರೀ ಮನೆಗೆ ಇದೆ. ಇಲ್ಲ ಮೇಡಮ್ ನಾನು ಬಿಸ್ನೆಸ್ ಮಾಡ್ತೀನಿ ಇದೆ. ಇಲ್ಲ ಮೇಡಮ್ ನಾನು ಕ್ಲೌಡ್ ಕಿಚನ್ ಮಾಡ್ತೀನಿ ಇದೆ. ಇಲ್ಲ ದೊಡ್ಡ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಮಾಡ್ತೀನಿ ಅದು ಇದೆ. ಸೊ ಯಾವುದು ನಿಮ್ಮ ಇಂಟೆನ್ಷನ್ ಹೇಳಿ ಅದ್ರ ಪ್ರಕಾರ ಕೋರ್ಸ್ ಇದೆ. ಬೇಕಿಂಗಲ್ಲಿ ನೀವು ದೊಡ್ಡ ಬೇಕ್ರಿ ಇಡ್ತೀರಾ, ಓಕೆ ಇದೆ, ಹ್ಯಾವ್ ಡಿಪ್ಲೊಮೊ, ಅಡ್ವಾನ್ಸ್ ಡಿಪ್ಲೊಮೊ ಇದೆ. ಇಲ್ಲ ಮೇಡಮ್ ನಾನು ಮನೆಯಲ್ಲೇ ಏನೋ ಸಣ್ಣದಾಗಿ ನನ್ನ ಹತ್ರ ದುಡ್ಡೇ ಇಲ್ಲ, ಏನೋ ಸ್ವಲ್ಪ ಇದೆ ಮಾಡ್ತೀನಿ ಅಂದರೆ ಬೇಸಿಕ್ ಬಿಸ್ನೆಸ್ ಕೋರ್ಸ್ ಇನ್ ಬೇಕಿಂಗ್ ಅಂತ ಇದೆ. ಓಕೆ, ಬೇಸಿಕ್ ಬಿಸ್ನೆಸ್ ಕೋರ್ಸ್ ಇನ್ ಬೇಕಿಂಗ್ BBB, ಓಕೆ BB ಕೋರ್ಸ್ ಅಂತ ಹೇಳ್ತೀವಿ, ಅದು ಮಾಡ್ಕೋಬೋದು. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೇಳ್ಕೊಡೋಕೆ ಶುರು ಮಾಡಿದ್ರ ಅಂತ ಈಗ ನೀವು ಹೇಳಿದ್ರಿ. ಸ್ಟಾರ್ಟಿಂಗ್ ಶುರು ಮಾಡಿದಾಗ ಎಲ್ಲ ಕೋರ್ಸ್ನು ಒಂದೇ ಸಲ ಸ್ಟಾರ್ಟ್ ಮಾಡಿದ್ರೆ ಹಿಂಗೆ ನಮ್ಮ ಮಟೀರಿಯಲ್ ಎಲ್ಲ ಅರೇಂಜ್ ಮಾಡ್ಕೊಳ್ತಾರೆ ಅಂತ? ಡೆಲ್ಲಿಲಿ ನಾನು ಸ್ಟಾರ್ಟ್ ಮಾಡಿದ್ದು ಪ್ಯೂರ್ಲಿ ಆಗಿ ಫಸ್ಟ್ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಆ್ಯಂಡ್ ಸ್ವೀಟ್ಸು ಈ ಫುಡ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಚಾಕ್ಲೇಟು ಬೇಕಿಂಗ್ ಇಂಟ್ರಡ್ಯೂಸ್ ಮಾಡಿದೆ. ಆ್ಯಂಡ್ ವೆನ್ ನಾನು ಬ್ಯಾಕ್ ಟು ಬೆಂಗಳೂರು, ಆಬ್ವಿಯಸ್ಲಿ ಇಲ್ಲಿ ಅಷ್ಟೊಂದು ಕ್ರೇಜ್ ಇತ್ತು, ಯಾರಿಗೂ ಬೇಕಿಂಗು ಚಾಕ್ಲೇಟು ಗೊತ್ತಿರಲಿಲ್ಲ. ಇಲ್ಲಿ ಜಾಸ್ತಿ ರನ್ ಆಗಿದ್ದೆ ಬೇಕಿಂಗು ಆ್ಯಂಡ್ ಚಾಕ್ಲೇಟ್ಸ್. ನಾನು ಅವಾಗ ಸ್ಟಾರ್ಟ್ ಮಾಡಿದ್ದಾಗ ಬೇಕಿಂಗು ಚಾಕ್ಲೇಟ್, ಆವಾಗ ಇಲ್ಲಿ ಒಂದು ಮೋಲ್ಡ್ ಸಿಗ್ತಿರ್ಲಿಲ್ಲ, ಒಂದು ಎಸೆನ್ಸ್ ಸಿಗ್ತಿಲ್ಲ, ಚಾಕ್ಲೇಟ್ ಮೆಟೀರಿಯಲು ಸಿಗ್ತಿರ್ಲಿಲ್ಲ. ಡೆಲ್ಲಿ, ಬಾಂಬೆಯಿಂದ ಅಲ್ಲಿಂದ ತರಿಸ್ತಿದ್ದೆ ನಾನು. ಬೆಂಗಳೂರಿಗೆ ಸಾಕಷ್ಟು ಮೆಟೀರಿಯಲ್ ಇಂಟ್ರಡ್ಯೂಸ್ ಮಾಡಿರೋಳೆ ನಾನು. Like, comment and subscribe.